ಈ ತರಕಾರಿಗಳನ್ನು ಫ್ರಿಡ್ಜ್ನಲ್ಲಿ ಇಟ್ಟರೆ ವಿಷಕಾರಿಯಾಗಿ ಬದಲಾಗುತ್ತದೆ. ಈ ಪದಾರ್ಥಗಳನ್ನು ಫ್ರಿಡ್ಜ್ನಲ್ಲಿ ಇಟ್ಟರೆ ವಿಷವಾಗುತ್ತದೆ. ಈಗಿರುವ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಫ್ರಿಡ್ಜ್ ಇರುತ್ತದೆ. ಆದರೆ ಮನೆಯಲ್ಲಿ ಫ್ರಿಡ್ಜ್ ಇದೆ ಎಂದು ನಮ್ಮಲ್ಲಿ ತುಂಬ ಜನರು ಯಾವ ವಸ್ತು ಅಂದರೆ ಆ ವಸ್ತುವನ್ನು ಇಡುತ್ತಾರೆ. ಆದರೆ ಕೆಲವು ಆಹಾರ ಪದಾರ್ಥಗಳನ್ನು ಮಾತ್ರ ಆಕಸ್ಮಿಕವಾಗಿಯೂ ಕೂಡ ಫ್ರಿಡ್ಜ್ನಲ್ಲಿ ಇಡಬಾರದು ಎಂದು ಆಯುರ್ವೇದ ನಿಪುಣರು ಹೇಳುತ್ತಾರೆ. ಫ್ರಿಡ್ಜ್ನಲ್ಲಿ ಕೆಲವು ಪದಾರ್ಥಗಳನ್ನು ಇಟ್ಟರೆ ಅದು ವಿಷವಾಗಿ ಬದಲಾಗುತ್ತದೆ. ನಿಮಗೆ ಎಷ್ಟೋ ಅನಾರೋಗ್ಯ ಸಮಸ್ಯೆಗಳನ್ನು ತಂದು ಒಡ್ಡುತ್ತದೆ. ಹಾಗಾಗಿ ಫ್ರಿಡ್ಜ್ನಲ್ಲಿ ಯಾವ ವಸ್ತುಗಳನ್ನು ಇಡಬಾರದು, ಯಾವ ವಸ್ತುಗಳನ್ನು ಇಡಬೇಕು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಮಹಿಳೆಯರು ರಾತ್ರಿ ಉಳಿದ ಸಾಂಬಾರನ್ನು ಅಥವಾ ಪಲ್ಯ ಅಂತಹ ಪದಾರ್ಥಗಳನ್ನು ಫ್ರಿಡ್ಜ್ನಲ್ಲಿ ಇಟ್ಟುಕೊಂಡು ಮುಂದಿನ ದಿನ ತಿನ್ನುತ್ತಾರೆ. ಆದರೆ ಇದು ಒಳ್ಳೆಯದು ಅಲ್ಲ. ರಾತ್ರಿ ಫ್ರಿಡ್ಜ್ನಲ್ಲಿ ಇಟ್ಟ ಪದಾರ್ಥಗಳನ್ನು ತಿಂದರೆ ಅನೇಕ ಅನಾರೋಗ್ಯ ಸಮಸ್ಯೆಗಳು ಬರುತ್ತವೆ. ಹಾಗೇನೆ ತರಕಾರಿಗಳನ್ನು ಫ್ರಿಡ್ಜ್ನಲ್ಲಿ ಇಟ್ಟುಕೊಳ್ಳುತ್ತಾರೆ. ಆದರೆ ಆಲೂಗಡ್ಡೆಯನ್ನು ಫ್ರಿಡ್ಜ್ನಲ್ಲಿ ಇಡಬಾರದು, ಏಕೆಂದರೆ ಇದರಲ್ಲಿ ಹಿಟ್ಟಿನಾಂಶ ಇರುತ್ತದೆ. ಹಾಗಾಗಿ ಫ್ರಿಡ್ಜ್ನಲ್ಲಿ ಇಟ್ಟ ಆಲೂಗಡ್ಡೆಯನ್ನು ಆಹಾರವಾಗಿ ನಾವು ತಯಾರಿಸಿದಾಗ ಅದರಲ್ಲಿ ಸಿಹಿ ಅಂಶ ಹೆಚ್ಚಾಗಿ ಬಿಡುಗಡೆಯಾಗುತ್ತದೆ. ಇದನ್ನು ತಿಂದವರಿಗೆ ಶುಗರ್ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತದೆ. ಹಾಗೆಯೇ ಹಣ್ಣುಗಳಲ್ಲಿ ಬಾಳೆಹಣ್ಣನ್ನು ಸಹ ಫ್ರಿಡ್ಜ್ನಲ್ಲಿ ಇಡಬಾರದು. ಬಾಳೆಹಣ್ಣನ್ನು ಫ್ರಿಡ್ಜ್ನಲ್ಲಿ ಇಟ್ಟರೆ ಅದರ ಮೇಲೆ ಕಪ್ಪು ಬಣ್ಣದ ಮಚ್ಚೆಗಳು ಇದ್ದರೆ ಬ್ಯಾಕ್ಟೀರಿಯಾ ಏರ್ಪಡುತ್ತದೆ. ಇಂತಹವುಗಳನ್ನು ನಾವು ಸೇವಿಸಿದಾಗ ನಮ್ಮ ರಕ್ತದಲ್ಲಿ ಇನ್ಫೆಕ್ಷನ್ ಆಗಬಹುದು. ಹಾಗೆಯೇ ಬಾಳೆಹಣ್ಣನ್ನು ಫ್ರಿಡ್ಜ್ನಲ್ಲಿ ಇಟ್ಟರೆ ಅದರಲ್ಲಿರುವಂತಹ ಪೊಟ್ಯಾಷಿಯಂ ಎಲ್ಲ ಹೊರಟು ಹೋಗುತ್ತದೆ. ಹಾಗಾಗಿ ಫ್ರಿಡ್ಜ್ನಲ್ಲಿ ಇಟ್ಟ ಬಾಳೆಹಣ್ಣನ್ನು ಸೇವಿಸಬಾರದು. ಕೋಳಿ ಮೊಟ್ಟೆಯನ್ನು ಸಹ ಫ್ರಿಡ್ಜ್ನಲ್ಲಿ ಇಡಬಾರದು. ಇದನ್ನು ಫ್ರಿಡ್ಜ್ನಲ್ಲಿ ಇಡುವುದರಿಂದ ಮೊಟ್ಟೆಯ ಒಳಗಡೆ ಬ್ಯಾಕ್ಟೀರಿಯಾ ಅನ್ನುವುದು ಏರ್ಪಾಟಾಗಿ ಬಿಳಿ ಬಣ್ಣದ ಅಂಶ ರಬ್ಬರ್ ರೀತಿಯಾಗಿ ಬದಲಾಗುತ್ತದೆ. ಟೊಮೆಟೊಗಳನ್ನು ಸಹ ಫ್ರಿಡ್ಜ್ನಲ್ಲಿ ಇಡಬಾರದು. ಟೊಮೆಟೊ ಅನ್ನು ಫ್ರಿಡ್ಜ್ನಲ್ಲಿ ಇಟ್ಟರೆ ಟೊಮೆಟೊ ಅಲ್ಲಿ ಇರುವಂತಹ ವಿಟಮಿನ್ ಸಿ ನಶಿಸುತ್ತದೆ. ಹಾಗೆಯೇ ರುಚಿ ಕೂಡ ಬದಲಾಗುತ್ತದೆ. ಹಾಗಾಗಿ ಫ್ರಿಡ್ಜ್ನಲ್ಲಿ ಟೊಮೆಟೊವನ್ನು ಇಡಬೇಡಿ. ಹಾಗೆಯೇ ಅರ್ಧ ಆಗಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಸಹ ಇಡಬಾರದು. ಈ ರೀತಿ ಇಟ್ಟರೆ ಫ್ರಿಡ್ಜ್ನಲ್ಲಿ ಇರುವ ಬ್ಯಾಕ್ಟೀರಿಯಾ ಎಲ್ಲ ಈರುಳ್ಳಿಗೆ ಬರುತ್ತದೆ. ಇದರ ಜೊತೆಗೆ ನಿಮಗೇನಾದರೂ ತುಂಬ ತಲೆನೋವು ಬರುತ್ತಿದ್ದರೆ ಸ್ವಲ್ಪ ತುಳಸಿ ಎಲೆಗಳನ್ನು ನೀರಿಗೆ ಹಾಕಿಕೊಂಡು ಆ ನೀರನ್ನು ಕುಡಿಯಿರಿ. ಈ ರೀತಿ ಮಾಡುವುದರಿಂದ ತಕ್ಷಣವೇ ತಲೆನೋವು ಅನ್ನುವುದು ಕಡಿಮೆಯಾಗುತ್ತದೆ. ದಿನಕ್ಕೆ 2 ತುಳಸಿ ಎಲೆಗಳನ್ನು ತಿಂದರೆ ತುಂಬ ಒಳ್ಳೆಯದು. ನೀವು ಸೇವಿಸುವ ಆಹಾರದಲ್ಲಿ ನಿಂಬೆಹಣ್ಣನ್ನು ಹೆಚ್ಚಾಗಿ ಬಳಸಿದರೆ ನಿಮ್ಮ ದೇಹದಲ್ಲಿರುವಂತಹ ಕೊಬ್ಬಿನಾಂಶ ಕಡಿಮೆಯಾಗುತ್ತದೆ. ತುಂಬ ಜನರು ಮಾಂಸಾಹಾರವನ್ನು ತಿನ್ನುವಾಗ ಅದರಲ್ಲಿ ನಿಂಬೆಹಣ್ಣನ್ನು ಹಿಂಡಿ ತಿನ್ನುತ್ತಾರೆ. ಆದರೆ ಈ ರೀತಿ ಮಾಡಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರುತ್ತದೆ. ತುಂಬ ಜನರಿಗೆ ಇತ್ತೀಚಿನ ದಿನಗಳಲ್ಲಿ ದೇಹಕ್ಕೆ ಬೇಕಾಗುವಷ್ಟು ರಕ್ತ ಇರುವುದಿಲ್ಲ. ಹಾಗಾಗಿ ಒಂದು ಚಿಕ್ಕ ಬೆಲ್ಲದ ಉಂಡೆಯನ್ನು ತಿನ್ನಿ. ಇದರಿಂದ ಬೆಲ್ಲ ತಿನ್ನುವುದರಿಂದ ನಿಮ್ಮ ಶರೀರದಲ್ಲಿ ತುಂಬ ರಕ್ತ ಉತ್ಪತ್ತಿಯಾಗುತ್ತದೆ. ಕೀಲು ನೋವುಗಳಿಂದ ಬಾಧೆ ಪಡುವವರು ಪ್ರತಿದಿನ ಒಂದು ಲವಂಗವನ್ನು ತಿಂದರೆ ಮೊಣಕಾಲು ನೋವು ಕ್ರಮೇಣ ಕಡಿಮೆಯಾಗುತ್ತದೆ. ಹಾಗೆಯೇ ಫ್ರೈ ಮಾಡಿದ ಆಹಾರಗಳನ್ನು ಫ್ರಿಡ್ಜ್ನಲ್ಲಿ ಇಡಬಾರದು. ಇವುಗಳನ್ನು ಫ್ರಿಡ್ಜ್ನಲ್ಲಿ ಇಟ್ಟು ತಿನ್ನುವುದರಿಂದ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಏರ್ಪಡುತ್ತವೆ. ಹಾಗೆಯೇ ತುಂಬ ಜನರು ಶುಂಠಿಯನ್ನು ಸಹ ಫ್ರಿಡ್ಜ್ನಲ್ಲಿ ಇಡುತ್ತಾರೆ. ಶುಂಠಿ ಫ್ರಿಡ್ಜ್ನಲ್ಲಿ ಇದ್ದರೆ ಅದು ವಿಷವಾಗಿ ಬದಲಾಗುತ್ತದೆ. ಹಾಗೆಯೇ ಬೆಳ್ಳುಳ್ಳಿಯನ್ನು ಸಹ ಫ್ರಿಡ್ಜ್ನಲ್ಲಿ ಇಟ್ಟರೆ ಬೇಗ ಕೊಳೆತು ಹೋಗುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಬೆಳ್ಳುಳ್ಳಿಯನ್ನು ಫ್ರಿಡ್ಜ್ನಲ್ಲಿ ಇಡಬಾರದು. ಇದನ್ನು ಹೊರಗಡೆ ಇಟ್ಟು ಬಳಸಬೇಕು. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.